ಹೊನ್ನಾವರದ ಎಸ್ಡಿಎಂ ಪದವಿ ಕಾಲೇಜು ಕ್ರೀಡಾಂಗಣದಲ್ಲಿ ತಾಲೂಕಾ ಮಟ್ಟದ ದಸರಾ ಕ್ರೀಡಾಕೂಟಕ್ಕೂ ಎಸ್ಡಿಎಂ ಕಾಲೇಜಿನ ದೈಹಿಕ ಶಿಕ್ಷಕ ನಿರ್ದೇಶಕ ಆರ್.ಕೆ. ಮೇಸ್ತಾ ಚಾಲನೆ ನೀಡಿ ಶುಭ ಹಾರೈಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ತಾಲೂಕು ಆಡಳಿತ, ತಾಲೂಕಾ ಪಂಚಾಯತ್, ತಾಲೂಕಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕ್ರೀಡಾಕೂಟವನ್ನು ಕ್ರೀಡಾ ಧ್ವಜಾರೋಹಣ ನೆರವೇರಿಸುವ ಮೂಲಕ ಎಸ್ಡಿಎಂ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಆರ್.ಕೆ. ಮೇಸ್ತಾ ಅದ್ದೂರಿ ಚಾಲನೆ ನೀಡಿದರು. ಎಲ್ಲ ಸಭಾಸದರು ಜ್ಯೋತಿಯನ್ನ ತಮ್ಮ ಎಲ್ಲ ಸಭಾ ಕಾರ್ಯಕ್ರಮ ಉದ್ಘಾಟಿಸಿದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಪ್ರಕಾಶ್ ನಾಯ್ಕ್ ಮಾತನಾಡಿ, ಇದು ಕ್ರೀಡಾಪಟುಗಳು ಮತ್ತು ಕ್ರೀಡಾ ಸ್ಫೂರ್ತಿ ಮೆರೆಯಲು ಸಿಕ್ಕ ಅದ್ಭುತ ಅವಕಾಶ. ವಯಸ್ಸಿನ ಮಿತಿ ಇಲ್ಲದೆ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಎಂದು ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಕ್ರೀಡಾಪಟುಗಳು ತಮ್ಮ ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯೋದಕ್ಕೆ ಸಿಕ್ಕಂತಹ ಒಂದು ಅದ್ಭುತವಾದಂತಹ ಅವಕಾಶ. ಇಲ್ಲಿ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ನೇರವಾಗಿ ಬಂದು ಆಟ ಆಡೋದಕ್ಕೆ ಒಂದು ಅವಕಾಶ. ಅದರ ಜೊತೆಯಲ್ಲಿ ಈ ವರ್ಷದ ವಿಶೇಷ ಅಂತ ಹೇಳಿದ್ರೆ ಮಳೆಯೂ ಕೂಡ ಇಲ್ಲದೆ ಇದ್ದುದರಿಂದ ಉತ್ತಮ ರೀತಿಯಲ್ಲಿ ಈ ಒಂದು ಕ್ರೀಡಾಕೂಟ ನಡೀತದೆ ಹೇಳುವಂತಹ ಆಶಾಭಾವವಿದೆ. ಜೊತೆಯಲ್ಲಿ ನಮ್ಮ ತಾಲೂಕಿನ ಪ್ರತಿಭೆಗಳು ಜಿಲ್ಲೆಗೆ ಹೋಗಿ ಜಿಲ್ಲೆಯಿಂದ ರಾಜ್ಯದಲ್ಲೂ ಕೂಡ ಉತ್ತಮವಾದಂತಹ ಪ್ರತಿಭಾ ಪ್ರದರ್ಶನವನ್ನು ಮಾಡೋದ್ರ ಮೂಲಕವಾಗಿ ಹೊನ್ನಿನ ನಗರಿ ಹೊನ್ನಾವರಕ್ಕೆ ಉತ್ತಮವಾದಂತಹ ಹೆಸರನ್ನ ತಂದುಕೊಡ್ಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಪತ್ರಕರ್ತ ಎಚ್.ಎಂ. ಮಾರುತಿ ಮಾತನಾಡಿ, ಕ್ರೀಡೆಯು ನಮ್ಮನ್ನು ಮಾನಸಿಕವಾಗಿ, ದೈಹಿಕವಾಗಿ ಸದೃಢವನ್ನಾಗಿಸುತ್ತದೆ. ಈ ಮೂಲಕ ಕ್ರೀಡೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಇತ್ತೀಚಿನ ಕಂಪ್ಯೂಟರ್ ಯುಗದಲ್ಲಿ ಕ್ರೀಡೆಗೆ ತಾತ್ಸಾರ ಭಾವನೆ ಮೂಡುತ್ತಿದೆ. ಅಷ್ಟಾಗಿ ಬೆಂಬಲ ಸಿಗುತ್ತಿಲ್ಲ. ದಸರಾ ಕ್ರೀಡಾಕೂಟದಲ್ಲಿ ತಾಲೂಕಿನ ವಿವಿಧ ಊರುಗಳಿಂದ ಅನೇಕ ಪ್ರತಿಭಾವಂತ ಕ್ರೀಡಾಪಟುಗಳು ಹೊರಹೊಮ್ಮುತ್ತಾರೆ. ಇಲ್ಲಿ ಭಾಗವಹಿಸಿದ ಸ್ಪರ್ಧಾಳುಗಳು ವಿಜಯಶಾಲಿಯಾಗಿ ರಾಜ್ಯ, ರಾಷ್ಟ್ರ ಮಟ್ಟಕ್ಕೆ ತಲುಪುವಂತಾಗಲಿ ಎಂದು ಶುಭ ಹಾರೈಸಿದರು. ಇದೊಂದು ಕ್ರೀಡಾಪಟುಗಳಿಗೆ ಅತ್ಯಂತ ಖುಷಿಯನ್ನು ಕೊಡುವಂತಹ ಕಾರ್ಯಕ್ರಮ. ನಮ್ಮ ತಾಲೂಕಿನಲ್ಲಿರುವ ಸೂಕ್ತ ಪ್ರತಿಭೆಗಳಿಗೆ ಒಂದು ವೇದಿಕೆಯಾಗಿದೆ. ಕ್ರೀಡೆಯು ಮಾನಸಿಕವಾಗಿ, ದೈಹಿಕವಾಗಿ ನಮ್ಮನ್ನ ಸದೃಢವನ್ನಾಗಿ ಮಾಡುವಂತಹ ಕ್ರೀಡೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇತ್ತೀಚೆಗೆ ಕ್ರೀಡೆಯ ಕುರಿತು ತಾತ್ಸಾರ ಮನೋಭಾವನೆ ವಿದ್ಯಾರ್ಥಿಗಳನ್ನು ನೋಡ್ತಿದ್ದೇವೆ. ಈಗ ಕಂಪ್ಯೂಟರ್ ಯುಗದಲ್ಲಿ ಕ್ರೀಡೆಯನ್ನ ಅಷ್ಟಾಗಿ ಬೆಂಬಲಿಸ್ತಾ ಇಲ್ಲ. ಆದರೂ ಕೂಡ ಈ ದಸರಾ ಕ್ರೀಡಾಕೂಟದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಿಂದ ಎಲ್ಲ ವಯೋಮಿತಿ ಇಲ್ಲದೆ ಎಲ್ಲರೂ ಭಾಗವಹಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ. ಇಲ್ಲಿ ತಾಲೂಕಿನ ಹಲವಾರು ಊರುಗಳಿಂದ ವಿವಿಧ ಕ್ರೀಡಾಪಟುಗಳು, ಪ್ರತಿಭಾವಂತರು ಆಗಮಿಸಿದ್ದಾರೆ. ಅವರೆಲ್ಲರೂ ಉತ್ತಮ ರೀತಿಯ ಪ್ರದರ್ಶನ ನೀಡಿ ತಾಲೂಕಾ ಮಟ್ಟದಲ್ಲಿ ಉತ್ತಮ ಸ್ಥಾನವನ್ನು ಹೊಂದಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಉತ್ತಮ ಹೆಸರನ್ನು ಗಳಿಸಿ ನಮ್ಮ ತಾಲೂಕಿಗೆ ಕೀರ್ತಿ ಅಂತರಲಿ ಅಂತ ಹೇಳ್ತಾ ಈ ಸಂಘಟನೆಯನ್ನ ಉತ್ತಮ ರೀತಿಯಲ್ಲಿ ಆಯೋಜನೆ ಮಾಡಿದರೆ ಅವರಿಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ನಾನು ಮಾತನಾಡಿಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕಾ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂ.ಜಿ. ನಾಯ್ಕ್ ಮಾತನಾಡಿ, ಕ್ರೀಡಾಪಟುಗಳನ್ನು ಮುನ್ನೆಲೆಗೆ ತಂದು ಅವರನ್ನು ರಾಜ್ಯ, ರಾಷ್ಟ್ರಮಟ್ಟಕ್ಕೆ ತಲುಪಿಸುವುದು ದಸರಾ ಕ್ರೀಡಾಕೂಟದ ಮುಖ್ಯ ಉದ್ದೇಶವಾಗಿದೆ. ಗ್ರಾಮೀಣ ಕ್ರೀಡಾಕೂಟ ನಡೆಯಲು ಯಾವುದೇ ವಿಶೇಷ ಕಾರ್ಯಕ್ರಮ ಇರುವುದಿಲ್ಲ. ದಸರಾ ಕ್ರೀಡಾಕೂಟ ಈ ಮೂಲಕ ವೇದಿಕೆ ಒದಗಿಸುತ್ತದೆ. ಹೊನ್ನಾವರದಲ್ಲಿ ಪ್ರತಿ ವರ್ಷವೂ ಉತ್ತಮವಾಗಿ ಕ್ರೀಡಾಕೂಟ ಆಯೋಜನೆಯಾಗುತ್ತಿದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಅನೇಕರು ರಾಜ್ಯ, ರಾಷ್ಟ್ರಮಟ್ಟಕ್ಕೆ ತಲುಪಿದ ಉದಾಹರಣೆಗಳಿವೆ ಎಂದು ಹೇಳಿದರು. ವಿದ್ಯುಕ್ತವಾಗಿ ಉದ್ಘಾಟನೆ ಆಗಿದೆ. ಮುಖ್ಯವಾಗಿ ಈ ಕ್ರೀಡಾಕೂಟದ ಮುಖ್ಯ ಆಶಯ ಅಂತಂದ್ರೆ ಸರ್ಕಾರ ಗ್ರಾಮೀಣ ಭಾಗದ ಕ್ರೀಡಾಪಟುಗಳನ್ನು ಗುರುತಿಸಿ ಅವರನ್ನ ಮುನ್ನೆಲೆಗೆ ತಂದು ಅವರನ್ನ ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಅವರನ್ನ ಪ್ರತಿನಿಧಿಸುವಂತೆ, ಜೊತೆಗೆ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೊಂದು ವೇದಿಕೆಯನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಒಂದು ದಸರಾ ಕ್ರೀಡಾಕೂಟವನ್ನ ಪ್ರತಿ ವರ್ಷ ಕೂಡ ನಮ್ಮ ಸರ್ಕಾರ ಆಯೋಜನೆ ಮಾಡ್ತಾ ಬರ್ತಾ ಇದೆ. ಹಾಗಾಗಿ ಈ ಒಂದು ಕ್ರೀಡಾಕೂಟ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಈಗೆಲ್ಲ ಅಂದ್ರೆ ಇಲಾಖೆ ಕ್ರೀಡಾಕೂಟಗಳು ನಡೀತವೆ, ಸರ್ಕಾರಿ ಬೇರೆ ಬೇರೆ ಇಲಾಖೆ ಕ್ರೀಡಾಕೂಟಗಳು ನಡೀತವೆ. ಆದ್ರೆ ಗ್ರಾಮೀಣ ಭಾಗದ ಕ್ರೀಡಾಕೂಟಗಳನ್ನು ಗುರುತಿಸುವ ಯಾವೊಂದು ಕಾರ್ಯಕ್ರಮಗಳು ಕೂಡ ನಮ್ಮಲ್ಲಿ ಇರುವುದಿಲ್ಲ. ಇದಕ್ಕೆ ಮುಖ್ಯವಾದ ಒಂದು ವೇದಿಕೆ ಅಂತಂದ್ರೆ ದಸರಾ ಕ್ರೀಡಾಕೂಟ. ದಸರಾ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಜಿಲ್ಲಾ ಮಟ್ಟ ಜೊತೆಗೆ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸುವ ಮತ್ತು ಆ ಕ್ರೀಡಾಪಟುಗಳನ್ನು ಗುರುತಿಸುವ ಒಂದು ಅತ್ಯುತ್ತಮವಾದ ವೇದಿಕೆ ಈ ಒಂದು ದಸರಾ ಕ್ರೀಡಾಕೂಟ ಆಗಿರ್ತದೆ. ಹಾಗಾಗಿ ಪ್ರತಿ ವರ್ಷ ಕೂಡ ನಮ್ಮ ಹೊನ್ನಾವರದಲ್ಲಿ ಅತ್ಯಂತ ಉತ್ತಮವಾಗಿ ಈ ಒಂದು ಕ್ರೀಡಾಕೂಟ ಸಂಘಟಿಸಲ್ಪಡುತ್ತದೆ.
ಈ ನಮಗೆಲ್ಲ ಗೊತ್ತಿರುವಂತ ಇನ್ನೊಂದು ವಿಚಾರ ಅಂತಂದ್ರೆ ಈ ದಸರಾ ಕ್ರೀಡಾಕೂಟದ ಮೂಲಕ ನಮ್ಮ ಹೊನ್ನಾವರದ ಅನೇಕ ಕ್ರೀಡಾ ಪ್ರತಿಭೆಗಳು, ಅದು ಖೋ ಖೋ ಇರ್ಬೋದು, ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಹಾಗೇನೆ ಅಥ್ಲೆಟಿಕ್ಸ್ ವಿಭಾಗದ ಬೇರೆ ಬೇರೆ ಸ್ಪರ್ಧೆಗಳಿರ್ಬೋದು, ಅನೇಕ ಕ್ರೀಡಾಪಟುಗಳು ಇವತ್ತು ರಾಜ್ಯ ಮಟ್ಟಕ್ಕೆ ಪರಿಚಿತರಾಗಿದ್ದಾರೆ. ಹಾಗಾಗಿ ಒಬ್ಬ ಹಳ್ಳಿ ಮೂಲದಲ್ಲಿರುವಂತಹ ಕ್ರೀಡಾಪಟು ಅವ ರಾಜ್ಯಕ್ಕೆ ಪರಿಚಿತರಾಗಬೇಕಂದ್ರೆ ಅದು ಸುಲಭದಲ್ಲಿ ಸಾಧ್ಯ ಆಗುವುದಿಲ್ಲ. ಇಂಥ ಕ್ರೀಡಾಕೂಟಗಳ ಮೂಲಕ ಮಾತ್ರ ಅದು ಸಾಧ್ಯ ಆಗ್ತದೆ. ಮುಖ್ಯವಾಗಿ ಈ ಕ್ರೀಡಾಕೂಟವನ್ನು ವೇದಿಕೆಯಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷೆ ಸಾಧನಾ ಬರ್ಗಿ, ಅಂಕೋಲಾ ಐಟಿಐ ಕಾಲೇಜಿನ ಮುಖ್ಯ ತರಬೇತುದಾರ ದೀಪಕ್ ಗಾಂವ್ಕರ್, ಸಹಾಯಕ ಯುವ ಜನಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಬು ನಾಯ್ಕ್, ಶಂಕರ್ ನಾಯ್ಕ್ ಉಪಸ್ಥಿತರಿದ್ದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.